ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ನೋಡ್ರಿ. ಹಂಗಂದ್ರೆ ಇದನ್ನು ಮಾಡೋದು ಹೆಂಗ್ರಿ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ. ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೊಳತ್ತೀವಿ ನೋಡ್ರಿ. ನೀವು ಶೇಂಗಾನ ಹಂಗೆ ಹುರ್ಕೋಬಾರ್ದ್ರಿ, ಯಾಕಂದ್ರೆ ಹಿಂಗೆ ಎಣ್ಣೆ ಒಳಗೆ ಹುರ್ಕೊಂಡಿವಪ್ಪ ಅಂತಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ಆಗ ಈ ಗಿರ್ಮಿಟ್ ರುಚಿ ಇನ್ನೂ ಮಸ್ತ್ ಅನ್ಸುತ್ತೆ ನೋಡ್ರಿ. ಹಿಂಗೆ ಶೇಂಗಾ ಫ್ರೈ ಮಾಡಿ ತಗೊಂಡಾದ ನಂತರ ನಾವಿಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿವಿ ನೋಡ್ರಿ. ಇದಾದ ನಂತರ ನಾವಿಲ್ಲಿ ಸ್ವಲ್ಪ ಜೀರಿಗೆ ಸೇರ್ಸಾಕತ್ತೀವಿ ನೋಡ್ರಿ. ಈ ಜೀರಿಗೆ ಮತ್ತು ಸಾಸಿವೆ ಎರಡು ಸ್ವಲ್ಪ ಚಟಪಟ ಅನ್ರಿ. ಇಷ್ಟಾದ ನಂತರ ನಾವಿಲ್ಲಿ ಉಳ್ಳಾಗಡ್ಡಿ ಸೇರ್ಸಿವಿ ನೋಡ್ರಿ, 1 ಕಪ್ನಷ್ಟು. ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 2 ಉಳ್ಳಾಗಡ್ಡಿ ತೊಗೊಂಡಿವಿ ನೋಡ್ರಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ, ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ಈಗ ನಾವಿಲ್ಲಿ ಸ್ವಲ್ಪ ಒಂದು ಕಡೆ ಕರಿಬೇವು ಸೇರಿಸ್ಕೊಂಡಿವ್ರಿ. ಇದಾದ ನಂತರ ಒಂದು 3 ಹಸಿಮೆಣ್ಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿವಿ ನೋಡ್ರಿ. ಈಗ ನಾವಿಲ್ಲಿ ಹಾಕ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಭಾಳ ಖಾರ ಇದ್ದವಪ್ಪ ಅಂತಂದ್ರೆ ಸ್ವಲ್ಪ ಹಿಂಗೆ ಚಲೋತ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ರಿ, ಆಗ ಖಾರ ಕಡಿಮೆ ಆಗತ್ರಿ. ಈಗ ನೋಡ್ರಿ ನಾವು ಒಂದು ದೊಡ್ಡ ಸೈಜಿನ ಟೊಮ್ಯಾಟೊನ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ. ಈಗ ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿವ್ರಿ ಮತ್ತು ಅದ್ರ ಜೊತೆಗೆ ಒಂದು 2 ಚಿಟಿಕೆಯಷ್ಟು ಹಿಂಗೆ ಸೇರಿಸಿವ್ರಿ. ನಾವು ಉಪ್ಪು ಈಗ ಯಾಕೆ ಸೇರಿಸಿವಪ್ಪ ಅಂತಂದ್ರೆ ಈ ಒಂದು ಹಾಕ್ಕೊಂಡಿರುವಂತಹ ಟೊಮ್ಯಾಟೊ ಭಾಳ ಜಲ್ದಿ ಮೆತ್ತಗಾಗಲಿ ಅಂತ್ರಿ. ಈಗ ನಾವಿಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಂಡಿವ್ರಿ. ಇದನ್ನು ಅಷ್ಟೇ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಹಿಂಗೆ ಇದನ್ನು ಸ್ವಲ್ಪ ಚಲೋತ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ, ಅಗದಿ ಮಸ್ತ್ ಪಕ್ಕಿ ಗಿರ್ಮಿಟ್ ರೆಡಿ ಆಗತ್ತೆ ನೋಡ್ರಿ. ಈ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ, ಹಾಗಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈಗ ನಾವು ಈ ಒಗ್ಗರಣೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕತ್ತೀವಿ ನೋಡ್ರಿ. ಇಲ್ಲಿ ನಾವು 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡು ಅದರ ರಸ ಹಾಕ್ಕೊಂಡಿವಿ ನೋಡ್ರಿ. ಇದಾದ ನಂತರ ನಾವಿಲ್ಲಿ ಸ್ವಲ್ಪ ಬೆಲ್ಲ ಸೇರಿಸಿವಿ ನೋಡ್ರಿ. ಹಿಂಗೆ ಬೆಲ್ಲ ಸೇರಿಸೋದ್ರ ಉದ್ದೇಶ ಏನಂತಂದ್ರೆ ರೀ, ಹಾಕಿರುವಂಥ ಉಪ್ಪು ಹುಳಿ ಖಾರ 3 ಬ್ಯಾಲೆನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ರೀ. ಈಗ ಇದನ್ನು ಒಂದು 2 ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ನೀವು ನೋಡತ್ತೀರಲ್ರಿ, ಹಾಕಿರುವಂಥ ಎಣ್ಣೆ ಎಲ್ಲ ಸ್ವಲ್ಪ ಮ್ಯಾಲೆ ಹಿಂಗೆ ಬರುತ್ತೆ ರೀ. ರೆಡಿ ಮಾಡ್ಕೊಂಡಿರುವಂಥ ಒಗ್ಗರಣೆನ ಸೈಡಿಗೆ ಎತ್ತಿಟ್ಕೊಳ್ರಿ. ಅಲ್ಲಿ ತನಕ ಒಂದು 2ರಿಂದ 3 ನಿಮಿಷ ಈ ಚುರುಮುರಿನ ಚಲೋತ್ನಾಗಿ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ ನಾವಿಲ್ಲಿ ಏನೇನು ತೊಗೊಂಡಿವಪ್ಪ ಅಂತಂದ್ರೆ ಹುರಿದು ಇಟ್ಕೊಂಡಿರುವಂತಹ ಚುರುಮುರಿ ತೊಗೊಂಡಿವ್ರಿ ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ 1 ಉಳ್ಳಾಗಡ್ಡಿನ ತೊಗೊಂಡಿವಿ ನೋಡ್ರಿ. ಇದಾದ ನಂತರ 1 ಟೊಮ್ಯಾಟೊನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿವಿ ನೋಡ್ರಿ, ಅದನ್ನು ತೊಗೊಂಡಿವ್ರಿ. ಮತ್ತು ಆಗಲೇ ರೆಡಿ ಮಾಡ್ಕೊಂಡಿವಲ್ರಿ ಗ್ರೇವಿ ಅಥವಾ ಮಸಾಲ, ಇದನ್ನು ತೊಗೊಂಡಿವ್ರಿ. ಅಷ್ಟೇ ಅಲ್ಲ, ಇಲ್ಲಿ ನಾವು ಸಣ್ಣದಾಗಿರುವಂತಹ ಸೇವ್ ತೊಗೊಂಡಿವಿ ನೋಡ್ರಿ. ಇದಕ್ಕೆ ಮಿಕ್ಸ್ಚರ್ ಅವಶ್ಯಕತೆ ಏನೂ ಇಲ್ಲರಿ. ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ತೊಗೊಂಡಿವ್ರಿ ಸಣ್ಣಕ್ಕೆ ಕಟ್ ಮಾಡಿ. ಆಮೇಲೆ ಫ್ರೈ ಮಾಡ್ಕೊಂಡಂತಹ ಶೇಂಗಾ ತೊಗೊಂಡಿವ್ರಿ ಮತ್ತು ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಪುಟಾಣಿ ಪುಡಿ ತೊಗೊಂಡಿವಿ ನೋಡ್ರಿ. ಈಗ ಇದನ್ನು ಹೆಂಗೆ ಸರ್ವ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಹುರ್ಕೊಂಡಿರುವಂತಹ ಚುರುಮುರಿ ತೊಗೊಂಡಿವಿ ನೋಡ್ರಿ. ಈ ಚುರುಮುರಿ ಸ್ವಲ್ಪ ಕ್ರಿಸ್ಪಿ ಆಗಬೇಕ್ರಿ. ಇದಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಅಥವಾ ಗ್ರೇವಿನ ಸೇರಿಸ್ಕೊಂಡಿವ್ರಿ. ಇದ್ರ ಜೊತೆಗೇನ ಫ್ರೈ ಮಾಡ್ಕೊಂಡಂಥ ಶೇಂಗಾ, ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿವ್ರಿ. ಅಷ್ಟೇ ಅಲ್ಲ, ಸ್ವಲ್ಪ ಪುಟಾಣಿ ಪುಡಿನೂ ಸೇರಿಸ್ಕೊಂಡಿವಿ ನೋಡ್ರಿ. ಪುಟಾಣಿ ಪುಡಿ ಅಂದರೆ ಹುರಿಗಡಲೆ ಪುಡಿ ರೀ. ಈಗ ಇದನ್ನೆಲ್ಲನೂ ಒಂದ್ಸಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಮ್ಮ ಹತ್ರ ಸ್ಟ್ರೀಟ್ ಸ್ಟೈಲ್ನವರು ಬಳಸುವಂತಹ ಪಾತ್ರೆ ಇಲ್ಲರಿ, ಹಾಗಾಗಿ ನಾವು ಮನೆಯೊಳಗಿದ್ದಂತಹ ಸ್ಟೀಲ್ ಬೊಗೋನಿನ ತೊಗೊಂಡಿವಿ ನೋಡ್ರಿ, ಅದರೊಳಗೆ ಮಾಡ್ಕೊಳತ್ತೀವಿ. ನೀವಿಲ್ಲಿ ನೋಡ್ಬೋದ್ರಿ ಎಷ್ಟು ಮಸ್ತ್ ರೆಡಿ ಆಗೈತಿ ಅಂತ ಈ ಗಿರ್ಮಿಟ್. ಈಗ ನಾವಿದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿವ್ರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿವ್ರಿ. ಅದಾದ ನಂತರ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊನು ಹಾಕ್ಕೊಂಡಿವಿ ನೋಡ್ರಿ. ಇಷ್ಟ ಅಲ್ಲ, ಸ್ವಲ್ಪ ಶೇಂಗಾನು ಫ್ರೈ ಮಾಡ್ಕೊಂಡದ್ದು ಹಾಕ್ಕೊಂಡಿವ್ರಿ. ಇದಾದ ನಂತರ ಸಣ್ಣಕ್ಕಿರುವಂತಹ ಸೇವ್ ತೊಗೊಂಡಿವಿ ಅಂತ ಹೇಳಿದ್ವಲ್ರಿ, ಅದನ್ನು ಹಾಕ್ಕೊಂಡಿವ್ರಿ. ಈಗ ನಾವಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥ 2 ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಇಟ್ಕೊಂಡಿವಿ ನೋಡ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.